ಬೇಸಿಗೆ ಆರಂಭ ಆಗ್ತಾ ಇದೆ. ಕಲ್ಲಂಗಡಿ ಹಣ್ಣಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ರಸ್ತೆ ಬದಿ ಸಿಗುವಂತಹ ಕಲ್ಲಂಗಡಿ ಹಣ್ಣನ್ನು ತಿನ್ನುವ ಮುನ್ನ 100 ಬಾರಿ ಯೋಚಿಸಬೇಕಾಗಿದೆ. ಯಾಕೆಂದ್ರೆ ಕಲ್ಲಂಗಡಿ ಹಣ್ಣಿನಲ್ಲೂ ಕೂಡ ವಿಷಕಾರಿ ಅಂಶ ಪತ್ತೆಯಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಸೀಸನ್ನಲ್ಲಿ ಕೇಡಿ ಕಲ್ಲಂಗಡಿ ಕಿರಿಕ್, ಕಲ್ಲಂಗಡಿಯ ನಕಲಿ ಬಣ್ಣ ಬಯಲು, ಕಲ್ಲಂಗಡಿ ಹಣ್ಣಿಗೆ ಅಪಾಯಕಾರಿ ಕೆಮಿಕಲ್ ಅನ್ನು ಮಿಕ್ಸ್ ಮಾಡಲಾಗ್ತಾ ಇದೆಯಾ, ಕಲರ್ ಬರಲಿಕ್ಕೆ ಕಲ್ಲಂಗಡಿಗೆ ಕೆಮಿಕಲ್ ಬಳಕೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಅಪಾಯಕಾರಿ ಕೆಮಿಕಲ್ ಹಾಕುವ ಬಗ್ಗೆ ಆರೋಗ್ಯ ಇಲಾಖೆಗೆ ಈಗಾಗಲೇ ದೂರು ಹೋಗಿದೆ. ಕೇಡಿ ಕಲ್ಲಂಗಡಿಯ ಸ್ಯಾಂಪಲ್ ಕೂಡ ರವಾನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಹಾಗಾಗಿ ಬೇಸಿಗೆ ಸೀಸನ್ನು ದಾಹವನ್ನು ತೀರಿಸಿಕೊಳ್ಳುವುದಕ್ಕೆ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗೋರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹಣ್ಣು ನ್ಯಾಚುರಲ್ಲ ಅಥವಾ ಕೆಮಿಕಲ್ ಮಿಕ್ಸ್ ಆಗಿರುವ ಹಣ್ಣ ಅಂಥೇಳಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಕಾಟನ್ ಕ್ಯಾಂಡಿ, ಗೋಬಿ, ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರೋದು ಗೊತ್ತಾಗ್ತಾ ಇದೆ. ಈಗ ಕಲ್ಲಂಗಡಿ ಹಣ್ಣಿಗೂ ಕೂಡ ವಿಷವನ್ನು ಬೆರೆಸ್ತಾ ಇದ್ದಾರೆ, ಕೆಮಿಕಲನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದೂರು ಕೂಡ ಸಲ್ಲಿಕೆಯಾಗಿದೆ. ಇದೇ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಹಣ್ಣುಗಳನ್ನು ಸ್ಯಾಂಪಲ್ ಆಗಿ ತೆಗೆದುಕೊಂಡು ಆರೋಗ್ಯ ಇಲಾಖೆ ಲ್ಯಾಬಿಗೆ ಕಳುಹಿಸಿಕೊಟ್ಟಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಲ್ಯಾಬ್ ರಿಪೋರ್ಟ್ ಬಂದ ನಂತರ ಮುಂದಿನ ಕ್ರಮಕ್ಕೆ ಆರೋಗ್ಯ ಇಲಾಖೆ ನಿರ್ಧರಿಸಿರುವಂತಹದ್ದು. ಹಾಗಾಗಿ ಆ ಲ್ಯಾಬ್ ರಿಪೋರ್ಟ್ ಏನಾಗಿರುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಈ ಕಲ್ಲಂಗಡಿ ಹಣ್ಣು ಕೆಂಪಾಗಿ ಕಾಣಿಸ್ಬೇಕು, ಗ್ರಾಹಕರನ್ನ ಆಕರ್ಷಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಲ್ಲಂಗಡಿ ಹಣ್ಣಿಗೂ ಕೂಡ ಕೆಮಿಕಲ್ ಅನ್ನು ಇಂಜೆಕ್ಟ್ ಮಾಡ್ತಾ ಇರುವಂತಹ ವಿಚಾರ ಈಗ ಆರೋಗ್ಯ ಇಲಾಖೆಯ ಗಮನಕ್ಕೆ ಬಂದಿದೆ. ಹಾಗಾಗಿಯೇ ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ, ಎಚ್ಚರಿಕೆಯನ್ನು ವಹಿಸಿದೆ. ನಗರದಲ್ಲಿ ಅಂದರೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕಲ್ಲಂಗಡಿ ಹಣ್ಣಿನ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳುಹಿಸಿಕೊಟ್ಟಿದೆ ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಹೇಳಿ ಕೇಳಿ ಬೇಸಿಗೆ, ಬಿಸಿಲು ಜಾಸ್ತಿ ಇರುತ್ತೆ. ಈ ಸಂದರ್ಭದಲ್ಲಿ ಕಲ್ಲಂಗಡಿ ಹಣ್ಣಿಗೆ ಜನ ಜಾಸ್ತಿ ಮಾರು ಹೋಗ್ತಾರೆ. ಹೆಚ್ಚೆಚ್ಚು ಹಣ್ಣನ್ನು ಮಾರಾಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಗ್ರಾಹಕರನ್ನು ತಮ್ಮತ್ತ ಸೆಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಲ್ಲಂಗಡಿ ಹಣ್ಣಿಗೆ ವಿಷವನ್ನು ಬೆರೆಸ್ತಾ ಇರುವ, ಕೆಮಿಕಲನ್ನು ಮಿಕ್ಸ್ ಮಾಡ್ತಾ ಇರುವಂತಹ ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಗ್ರಾಹಕರು, ಅದರಲ್ಲೂ ಕೂಡ ಬೆಂಗಳೂರಿನ ಜನರು ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲ್ಲಂಗಡಿ ಹಣ್ಣನ್ನು ತಿನ್ನುವ ಮೊದಲು 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣವಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಕಾಟನ್ ಕ್ಯಾಂಡಿ ಆಯಿತು, ಕಬಾಬ್ ಆಯಿತು, ಗೋಬಿ ಆಯಿತು, ಇಡ್ಲಿನೂ ಆಯಿತು, ಈಗ ಹಣ್ಣುಗಳ ಸರದಿ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕಲ್ಲಂಗಡಿ ಹಣ್ಣಿಗೆ ಕೆಮಿಕಲ್ ಮಿಕ್ಸ್ ಮಾಡ್ತಾ ಇರುವಂತಹ ವಿಚಾರ, ದೂರು ಕೂಡ ಸಲ್ಲಿಕೆ ಆಗಿದೆ. ಏನು ಹೇಳ್ತಾ ಇದೆ ಆರೋಗ್ಯ ಇಲಾಖೆ ಅಂತ ಹೇಳಿ? ಪ್ರೇಮ್, ಈ ಬಗ್ಗೆ ಆರೋಗ್ಯ ಇಲಾಖೆಗೆ ಮತ್ತೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಗೆ ಸಾಕಷ್ಟು ದೂರುಗಳು ದಾಖಲಾಗಿದೆ. ಕೃತಕವಾಗಿ ಇವರು ಕಲರ್ ಅನ್ನ ಬೆರಕೆ ಮಾಡಿ ಅಂದ್ರೆ ಕೆಮಿಕಲ್ ಅನ್ನ ಹಾಕಿ ರೆಡ್ ಮಾಡಲಿಕ್ಕೆ ಹೊರಟಿರುವಂಥದ್ದು ಸಾಕಷ್ಟು ದೂರುಗಳು ಬಂದಿವೆ. ಹಾಗಾಗಿ ನಾನಾ ಕಡೆ ಈಗಾಗಲೇ ರಾಜ್ಯಾದ್ಯಂತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ರವಾನೆ ಮಾಡಿರುವಂಥದ್ದು. ಅದರಲ್ಲಿ ಯಾವ ರೀತಿಯಾದ ಕೆಮಿಕಲ್ ಮತ್ತೆ ದೇಹಕ್ಕೆ ಯಾವ ರೀತಿಯಾಗಿ ಇದು ಅಪಾಯವನ್ನು ಉಂಟು ಮಾಡುತ್ತೆ ಅನ್ನೋದು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತದೆ. ಯಾಕೆಂತಂದ್ರೆ ಈಗಾಗಲೇ ಕೆಮಿಕಲ್ ಅಂದ್ರೇನೆ ಭಯ. ಕೆಮಿಕಲ್ ಅಂದ್ರೆ ದೇಹಕ್ಕೆ ಹೋಗಿ ಅದು ಬೇರೆ ರೀತಿಯಾದ ಕಾಯಿಲೆಗಳಿಗೆ, ಕ್ಯಾನ್ಸರ್ಗೆ ಇರ್ಬೋದು, ಜೊತೆಗೆ ಇನ್ನಿತರ ಕಾಯಿಲೆಗಳಿಗೆ ಮಾರ್ಗ ಆಗುತ್ತೆ. ಅಂತಹದ್ರಲ್ಲಿ ಈ ರೀತಿ ಕಲ್ಲಂಗಡಿ ಹಣ್ಣಿಗೂ ಕೂಡ ಇಂಜೆಕ್ಟ್ ಮಾಡಿ ಕೆಮಿಕಲನ್ನು ರೆಡ್ ಬರಲಿಕ್ಕೆ ಮಾಡುವಂಥ ಈ ಒಂದು ಕ್ರಮ ಐತಲ್ಲ, ಅದು ತೀರಾ ಅಪಾಯಕಾರಿ ಅಂತೇಳಿ ಈಗ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು. ಆ ರಿಪೋರ್ಟ್ ಇನ್ನೇನು ಬರುತ್ತೆ, ಬಂದಾದ ಬಳಿಕ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಈ ಸೀಸನ್ನಲ್ಲಿ ಈ ರೀತಿ ಜನ ಏನು ಮಾಡ್ತಾರೆ ಅಂತಂದರೆ, ವ್ಯಾಪಾರಸ್ಥರು ಅದಕ್ಕೆ ಇಂಜೆಕ್ಟ್ ಮಾಡಿ ಕೆಮಿಕಲನ್ನು ಮಿಕ್ಸ್ ಮಾಡಿ ಬೇಗ ಹಣ್ಣಾಗಿ ರೆಡ್ ಕಾಣುವುದಕ್ಕೆ ಮುಂದಾಗ್ತಾರೆ. ಜನರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಈ ರೀತಿಯ ತಪ್ಪು ಮಾರ್ಗಗಳನ್ನು ಹಿಡಿತಾರೆ. ಇದರಿಂದಾಗಿ ಸಾಮಾನ್ಯ ಜನರ ಒಂದು ಆರೋಗ್ಯದ ಮೇಲೆ ಏರುಪೇರಾಗುವಂಥ ದುಷ್ಪರಿಣಾಮಗಳು ಬಿಡುವಂಥದ್ದು ಹೆಚ್ಚಾಗಿರುವಂಥದ್ದು. ಆಹಾರ ತಜ್ಞರು ಅಷ್ಟೇ, ಇದರಿಂದ ಭಾರಿ ಅಪಾಯ ಉಂಟಾಗುತ್ತೆ. ಯಾಕೆಂದರೆ ಕೆಮಿಕಲಿಂದಾಗಿ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಜನ ಕೂಡ ನೋಡಿ ತಿನ್ನಬೇಕಾಗತ್ತೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈಗ ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಆ ರೀತಿ ಮಾಡ್ತಾ ಇರ್ತಕ್ಕಂಥವ್ರು ಯಾರಿರ್ತಾರೆ ಅವರ ವಿರುದ್ಧ ಕೇಸ್ ಬುಕ್ ಮಾಡ್ತಾರೆ. ಯಾಕಂದ್ರೆ ಭಾರಿ ಕ್ರಿಮಿನಲ್ ಇದು. ಒಂದು ಕೆಮಿಕಲ್ ಅನ್ನ ಹಣ್ಣಿಗೆ ಇಂಜೆಕ್ಟ್ ಮಾಡ್ತಾರೆ ಅಂತಂದ್ರೆ ಇದು ಕ್ರಿಮಿನಲ್. ಹಾಗಾಗಿ ಅವ್ರ ಮೇಲೆ ಕೇಸನ್ನು ಬುಕ್ ಮಾಡಿ ದಂಡ ಹಾಕಿ ಕ್ರಮವನ್ನು ಕೈಗೊಳ್ಳಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಪ್ರೇಮ್,